ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ನಮಸ್ಕಾರ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವಿನ ಗ್ಯಾರಂಟಿ ಸಮರ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಸಂಪೂರ್ಣ ಬೋಗಸ್ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ವ್ಯಂಗ್ಯವಾಡಿದ್ದಾರೆ. ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲದ ಸರ್ಕಾರ ಹೊಸ ಗ್ಯಾರಂಟಿಗಳಿಗೆ ದುಡ್ಡು ಎಲ್ಲಿಂದ ತರುತ್ತದೆ ಎಂದು ಅವರು ನೇರ ಪ್ರಶ್ನೆ ಹಾಕಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಸಮೀಪದ ರೆಸಾರ್ಟ್ನಲ್ಲಿ ನಡೆದ ಬಿಜೆಪಿ ಜಿಲ್ಲಾ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಸದ್ಯ ಜಾರಿಯಲ್ಲಿರುವ ಗೃಹಲಕ್ಷ್ಮಿ ಯೋಜನೆಗೆ 5,000 ಕೋಟಿ ರೂಪಾಯಿ ಹಾಗೂ ಅನ್ನಭಾಗ್ಯ ಯೋಜನೆಗೆ 700 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಳ್ಳಲಾಗಿದೆ. ಹಳೆ ಯೋಜನೆಗಳಿಗೆ ದುಡ್ಡಿಲ್ಲದ ಪರಿಸ್ಥಿತಿಯಲ್ಲಿ ಹೊಸ ಗ್ಯಾರಂಟಿ ಘೋಷಣೆ ಕೇವಲ ಗಿಮಿಕ್ ಎಂದಿದ್ದಾರೆ. ರಾಜ್ಯಾದ್ಯಂತ ಬಡವರ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗುತ್ತಿದೆ. ಇತ್ತ ಸರ್ಕಾರಿ ನೌಕರರ ವೇತನಕ್ಕೂ ಹಣವಿಲ್ಲದೆ ಬ್ಯಾಂಕುಗಳಿಂದ ಸಾಲ ಪಡೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಇಡೀ ರಾಜ್ಯ ಸರ್ಕಾರ ಸಾಲದ ಸುಳಿಗೆ ಸಿಲುಕಿದ್ದು ಆರ್ಥಿಕ ಶಿಸ್ತು ಸಂಪೂರ್ಣವಾಗಿ ಹಳಿತಪ್ಪಿದೆ. ದಿನನಿತ್ಯದ ಬೆಲೆ ಏರಿಕೆಯಿಂದಾಗಿ ಜನರ ಮೇಲೆ ತೆರಿಗೆಯ ಭಾರ ಹೊರಿಸಲಾಗುತ್ತಿದೆ ಎಂದು ಅಶೋಕ್ ಕಿಡಿಕಾರಿದ್ದಾರೆ. ಅದೇ ಲಾರಿ, ಅದೇ ಹಳೆಯ ಪ್ರಯಾಣಿಕರು. ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಕರ್ನಾಟಕ ಈಗ ರಾಹುಲ್ ಗಾಂಧಿಯವರ ಎಟಿಎಂ ಆಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕೇವಲ ನಾಟಕ ಎಂದಿರುವ ಅಶೋಕ್, ಸಂಪುಟದಲ್ಲಿ ಒಬ್ಬರೇ ಒಬ್ಬ ಮಹಿಳೆಗೆ ಮಂತ್ರಿ ಸ್ಥಾನ ನೀಡದ ಕಾಂಗ್ರೆಸ್ ಸಂಪೂರ್ಣ ಮಹಿಳಾ ವಿರೋಧಿ ಎಂದು ಟೀಕಿಸಿದರು. ಅಲ್ಲದೆ ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಕಿತ್ತಾಡುತ್ತಿದ್ದರು. ಇನ್ನುಳಿದ 2 ವರ್ಷ ಸಿದ್ದರಾಮಯ್ಯ ಕಿತ್ತಾಡಲಿದ್ದಾರೆ. ಈ ಜೋಡಿ ಎಂದಿಗೂ ಒಂದಾಗಲ್ಲ ಎಂದು ಭವಿಷ್ಯ ನುಡಿದರು. ಇದೇ ವೇಳೆ ವಂಶ ಪಾರಂಪರ್ಯ ರಾಜಕಾರಣ ರಹಿತ ದೇಶ ಮೊದಲು ಎಂಬ ತತ್ವ ಹೊಂದಿರುವ ಬಿಜೆಪಿಯ ಸಿದ್ಧಾಂತವನ್ನು ಕಾರ್ಯಕರ್ತರಿಗೆ ತಲುಪಿಸಲು ಈ ಪ್ರಶಿಕ್ಷಣ ವರ್ಗ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆಯ ಬೆನ್ನಲ್ಲೇ ಕಾಂಗ್ರೆಸ್ ಆಡಳಿತದ ವೈಫಲ್ಯಗಳನ್ನು ಜನರ ಮುಂದೆ ಇಡಲು ಬಿಜೆಪಿ ರಣತಂತ್ರ ರೂಪಿಸುತ್ತಿದೆ. ನಮ್ಮ ಬಿಜೆಪಿಯ ಪಕ್ಷ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ. ಈ ಪಕ್ಷನ ಇಬ್ಬರು ಪಕ್ಷ ಸಂಘಟನೆಗೆ ಪಕ್ಷ ಕಟ್ಟಿದವರು 2 MP ಬಂದರು. ಇಡೀ 40-45 ವರ್ಷ ಹೋರಾಟದಲ್ಲಿ 75% ಭಾರತದಲ್ಲಿ ಬಿಜೆಪಿ ಕೇಸರಿಮಯ ಆಗಿದೆ. ಜನರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷ ಜನರು ಇವತ್ತು ಬಿಜೆಪಿನ ಬೆಂಬಲಿಸಿದ್ದಾರೆ. ಬಿಜೆಪಿಯ ಪಕ್ಷ ಯಾವುದೇ ಒಂದು ಫ್ಯಾಮಿಲಿಗೆ ಸೇರ್ತಕ್ಕಂಥ ಪಕ್ಷ ಅಲ್ಲ. ಹಾಗಾಗಿ ಒಬ್ಬ ಚಾಯ್ ಮಾರ್ತಕ್ಕಂಥ ಒಬ್ಬೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪ್ರಪಂಚದ ವಿಶ್ವ ನಾಯಕ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಆ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತೇನು ಇಡೀ ಭಾರತದಲ್ಲಿ ಬಿಜೆಪಿ ಬೆಳೀತಾ ಇದೆ. ಅವರೊಂದು ನಮಗೆಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ನಮ್ಮ ರಾಷ್ಟ್ರೀಯ ನಾಯಕರು ನಿತಿನ್ ನಬೀರನ್ನು ಅಪಾಯಿಂಟ್ಮೆಂಟ್ ಆಗಿದ ತಕ್ಷಣ ಅವರು ಒಂದು ಮಾತು ಹೇಳಿದ್ರು, ನಾನು 4 ಸರಿ CM ಆಗಿದ್ದೆ, 3 ಸರಿ ಪ್ರಧಾನಮಂತ್ರಿ ಆಗಿದ್ದೀನಿ. ಆದರೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ. ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಾಸ್ ಯಾರಾದರು ಅಂತ ಹೇಳಿದ್ರೆ ನಿತಿನ್ ನಬೀನವರು ಅಂತ ಹೇಳಿದ್ರು. ನಿತಿನ್ ನಬೀನ್ ಅಂತಕ್ಕಂಥ ನಾನೇ ಹೆಸರು ಕೇಳಿಲ್ಲ ನನ್ನ ಪಕ್ಷದಲ್ಲಿ ಇದ್ಕೊಂಡು. ಅಂಥವ್ರನ್ನ ಗುರುತಿಸಿ ಇವತ್ತು ಪಕ್ಷ ಕಟ್ಟಿದೆ ಅಂದರೆ ಅವ್ರಿಗೆ ಇದ್ದಿರ್ತಕ್ಕಂಥ ಪಕ್ಷದ ಬದ್ಧತೆ, ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನ ಗುರುತಿಸಿ ಇವತ್ತು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ಅವರ ಕರೆ ಮೇರೆಗೆ ನಮ್ಮ ಪ್ರಶಿಕ್ಷಣಾ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದೀವಿ, ಮಂಡಲ ಮಟ್ಟದಲ್ಲಿ ಮಾಡಿದ್ದೀವಿ, 10 ಮಂಡಲ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದು ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಸತತವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಅಂದರೆ ಪದಾಧಿಕಾರಿಗಳು, ಮುಖಂಡರು, ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು, MLA MP ಕ್ಯಾಂಡಿಡೇಟ್ಸು, ಆಮೇಲಿಂದ MLA ಕ್ಯಾಂಡಿಡೇಟ್ಸು ಎಲ್ಲರೂ ಸೇರಿ ಇದೊಂದು ಪ್ರಶಿಕ್ಷಣ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದು 12 ಸಬ್ಜೆಕ್ಟ್ನ 12 ಬಂದು ನಮ್ಮ ಲೀಡರ್ಗಳು ಬಂದು ಪಕ್ಷದ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸರ್ಕಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು, ದೇಶ ಉಳಿವಿಗಾಗಿ ಹೇಳ್ತಕ್ಕಂಥ ಸಬ್ಜೆಕ್ಟ್ನ ಎಲ್ರಿಗೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದರ ಒಂದು ದಿಕ್ಸೂಚಿ ಏನಂತ ಹೇಳಿದ್ರೆ, ಮುಂಬರುವ ದಿನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿ. ಏನಕ್ಕೆ? ಬೆಳೆ ಬೆಳೆಯೋದಕ್ಕೆ. 1 ಇಂಚು ನೀರು ಬಂದರೆ ಸಾಕು
ಡ್ರಿಪ್ ಹಾಕ್ಕೊಂಡು ಅದ್ಭುತವಾಗಿ ಬೆಳೆ ಬೆಳೀತಾರೆ. ಅಷ್ಟೊಂದು ಬುದ್ಧಿವಂತರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ. ಆದರೆ BJPಯ ನೆಲೆ ಇಲ್ಲದಿರ್ತಕ್ಕಂಥ ಬರಡು ಭೂಮಿ, ಅದನ್ನು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಕಟ್ತಕ್ಕಂಥ ಏನೆಲ್ಲ ಮಾಡಿದ್ರೆ ಕಟ್ಬೋದು ಅಂತಕ್ಕಂಥ ಏನು ವಿಷಯ ಇದೆಯಲ್ಲ, ಇವತ್ತು ತುಂಬ ಸ್ವಾರಸ್ಯವಾಗಿ ಎಲ್ಲರೂ ಹೇಳಿದ್ದಾರೆ ಇವತ್ತು. ಆದರೆ ಇವತ್ತು ಜನ ನೊಂದೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮುಂಬರುವ ದಿನಗಳಲ್ಲಿ ಇದೇ ಮುಂದುವರಿಸದೆ ಆದರೆ BJP ಸರ್ಕಾರ ಬರೋದು ಗ್ಯಾರಂಟಿ. ಈ ಥರ ಕೆಲಸ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಹೇಳ್ತೀವಿ, ನಾಯಕರಿಗೆ ಹೇಳ್ತೀವಿ, ಗ್ಯಾರಂಟಿ ಕೊಡಿ. ಏನಕ್ಕೆ? ಜನರು ಬದುಕೋದಕ್ಕೆ, ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ನೆಮ್ಮದಿಯಾಗಿ ಬಿಡ್ತಾರೆ ನೋಡಬೇಕು. ಅವ್ರ ಖಾಲಿ ಇಲ್ಲದಕ್ಕೆ ಆಲ್ರೆಡಿ ಶುರುವಾಗಿದೆ ಅಂತಕ್ಕಂಥದ್ದು ಮಾತಿದೆ. ಅವ್ರನ್ನ 9 ತಿಂಗಳಲ್ಲೇ ಖಾಲಿ ಇರ್ತಕ್ಕಂಥ ಕೆಲಸ ಅಂತ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕು. ಇದುವರೆಗೂ ಅಭಿವೃದ್ಧಿ ಆಗುತ್ತೆ, ಇವರಿಬ್ಬರು ಕಿತ್ತಾಡ್ತಾರೆ, ಇನ್ನೂ ಕುಂಠಿತ ಆಗುತ್ತಾ? ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾಗಿರಲಿಲ್ಲ, ಅವರು ಚಿಂತಾಮಣಿಯ ಮಂತ್ರಿಯಾಗಿದೆ. ಜಿಲ್ಲೆಗೆ ಬಂದಿರತಕ್ಕಂಥದ್ದೆಲ್ಲ ಅನುದಾನ ತಗೊಂಬಂದು ಚಿಂತಾಮಣಿಲಿ ಮಾತ್ರ ಕೆಲಸ ಮಾಡಿರ್ತಕ್ಕಂಥ ಎಲ್ರಿಗೂ ಕಾಣಿಸ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಮಂತ್ರಿ ಯಾರಾದ್ರು ಕೊಟ್ಟರೆ, ಇಲ್ಲ ಅವ್ರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಗೊತ್ತಿಲ್ಲ, ಕಿತ್ತಾಟದಲ್ಲಿ ಯಾರಿಗೆ ಕೊಡಲಿ, ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆಯಲ್ಲ, ನಮ್ಮ ನೀರಾವರಿ ಹೋರಾಟ ಇದೆ. ಈ ಕೊಚ್ಚೆ ನೀರು ತೊಗೊಂಡು ಬಿಡ್ತಾ ಇದ್ರೆ ಆ ನೀರನ್ನ ಟ್ರೀಟ್ಮೆಂಟ್ ಮಾಡೋಂಥರ ಅದನ್ನೂ ಮಾಡ್ತಾ ಇಲ್ಲ. ನಮ್ಮ ಇರ್ತಕ್ಕಂಥ ನಮ್ಮದು ಏನು ಹೆಚ್ಚಿನ ಒಳ್ಳೆಯ ನೀರನ್ನ ತೊಗೊಂಬಂದು ಕೊಡ್ತೀವಿ ಅಂತ ಅದು ಯಾವುದು ಚಕಾರ ಇತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ನೀರಿನ ಹೋರಾಟದಲ್ಲಿ ಇದ್ದೋಗ್ಬಿಟ್ರೆ ಜನ ಬದುಕೋದು ಯಾವ ಥರ ಅಂತದ್ದು ಗೊತ್ತಿಲ್ಲ. ಇನ್ನು 2 ವರ್ಷ ಇದೆ, ಇನ್ನೇನು ಕಣ್ಣು ತೆಗೆದು ಬಿಟ್ರೆ ಸರ್ಕಾರ ಹೋಗುತ್ತೆ. ಹಂಗಾಗಿ ಇನ್ನು ಅವ್ರಿಗೆ ಮತ್ತೆ ಭರವಸೆ ಇಲ್ಲ. 2 ವರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಆಶಾದಾಯಕಕ್ಕಿಲ್ಲ. ಇಡೀ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮಕೋಟೆಯ ಲ್ಯಾಂಡ್ ಅಕ್ವಿಜೇಷನ್ KEDB ಲ್ಯಾಂಡ್ ಅಕ್ವಿಜೇಷನ್ ಮಾಡಬಾರ್ದು ಅಂತಕ್ಕಂಥ ರೈತರು ಜಿಲ್ಲಾ ಕಚೇರಿ ಮುಂದ್ಗಡೆ 80 ದಿವಸದಿಂದ ಅವರು ಪಾಪ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ನಾವು ನೋಡಿದ್ವಿ, ಹೆಣ್ಮಕ್ಳೆಲ್ಲ ಮನೆಯಲ್ಲಿ ದನಕರ ಮೇಸೋರು ಇಲ್ದ್ರೆ ಅವರು ದನಕರ ಎತ್ಕೊಂಡು ಹೋಗ್ಬಿಟ್ಟು DC ಆಫೀಸ್ ಕಟ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಜಮೀನು ಅವ್ರು ಬಿಡಿ ಅಂತ, ಫಲವತ್ತಾದ ಭೂಮಿ ನಾವು ರೈತರು ನಮಗೆ ಬಿಟ್ಬಿಡಿ ಅಂತಕ್ಕದನ್ನ ಬೇಡ್ಕೊತಾ ಇದ್ದಾರೆ. ಆದರೂ ಯಾರು ಕಿವಿ ಕೊಡ್ತಾ ಇಲ್ಲ. ಅವರ ಪರವಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ನಾವು ಕೂಡ ನಾಳೆ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ 10,000 ಹೆಚ್ಚು ರೈತರು ನಾವು ಎಲ್ಲ ಸೇರಿ ಒಂದು ವಿಧಾನಸೌಧ ಚಲೋ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ವಿಧಾನಸೌಧ ಚಲೋ ಅಂತಕ್ಕಂಥ ಬೈಕ್ ರ್ಯಾಲಿ ಇದೆ. ಅತಿ ಹೆಚ್ಚು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು, ಯುವಕರು ಎಲ್ಲರೂ ಬಂದು ಇದಕ್ಕೆ ಸಹಕರಿಸಬೇಕು, ರೈತರನ್ನ ಉಳಿಸಬೇಕು ಅಂತ ಮನವಿ ಮಾಡಕತ್ತೀವಿ. ಬಹಳ ಅಚ್ಚುಕಟ್ಟಾಗಿ ಅಭ್ಯಾಸ ವರ್ಗವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. BJP ಒಂದು ಬೇರೆ ಪಾರ್ಟಿಗೂ BJPಗೂ ಒಂದು ವ್ಯತ್ಯಾಸ ಇದೆ. ನಮ್ಮದು ದೇಶ ಮೊದಲು, ಪಾರ್ಟಿ ಆಮೇಲೆ. ಹಿಂದೂ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ವಂಶ ಪರಂಪರೆಯ ಆಡಳಿತಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕಾಂಗ್ರೆಸ್ ರೀತಿ ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ ಈ ಥರದ ವಂಶ ಪರಂಪರೆಯ ಆಡಳಿತವನ್ನು ನಾವು ಯಾವತ್ತೂ ಮಾಡಲ್ಲ. ಅದರಿಂದ ನಮ್ಮ ಸಿದ್ಧಾಂತವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಇದು. ನಾನು ಇದರಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ. ನೇಮ್ ಪ್ಲೇಟ್ ಮಾತ್ರ ಚೇಂಜ್, ಲಾರಿ ಅದೇ, ಲಾರಿ ನಂಬರು ಅದೇ, ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ ಪ್ಯಾಸೆಂಜರು ಅದೇ, ಇವಾಗ ಮಂತ್ರಿ ಆಗಿರೋರು ಎಲ್ಲರೂ ಅದೇ ಪ್ಯಾಸೆಂಜರ್ಸು, ಅದೇ ವ್ಯಕ್ತಿಗಳು, ಅದೇ ಕರಪ್ಷನ್ನು, ಅದೇ ನುಂಗಣ್ಣಗಳು. ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ರಾಜ್ಯದ ಜನತೆಗೆ ಏನು ಬದಲಾವಣೆ ಅನ್ನೋದು ಏನೂ ಇಲ್ಲ. ಒಂದೇ ಒಂದು ಮಹಿಳೆನೂ ಕೂಡ ಈ ಮಂತ್ರಿಗಳ ಲಿಸ್ಟಲ್ಲಿ ಇಲ್ಲ. 50% ಇರುವಂಥ ಮಹಿಳೆಯರಲ್ಲಿ ಒಂದೇ ಒಂದು ಮಹಿಳೆಯೂ ಕೂಡ ಇವತ್ತು ಸಚಿವರಾಗಿಲ್ಲ. ಅದು ಕೂಡ ಮಹಿಳೆಯರಿಗೆ ಮಾಡಿದಂಥ ದ್ರೋಹ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್. ಇಲ್ಲಿ ನೋಡಿದ್ರೆ ಕ್ಯಾಬಿನೆಟ್ಟಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಬುದ್ಧಿ, ಮಹಿಳಾ ವಿರೋಧಿ ಬುದ್ಧಿ ಇದು ಬಿಡಲ್ಲ. ಇದು ಇವತ್ತು ಇದ್ದಾರೆ, ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದದ್ದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು
ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಾಗ ಅಧಿಕಾರ ನಮ್ದು ಸರ್ಪ್ಲಸ್ ಬಡ್ಜೆಟ್, ಈಗ ಯಾಕೆ ಓಪ್ಲೆಸ್ ಬಡ್ಜೆಟ್ ಆಗಿದೆ? ಅದಕ್ಕೆ ಉತ್ತರ ಹೇಳ್ಬೇಕು ಕಾಂಗ್ರೆಸ್. ಅಲ್ಲ, 9 ತಿಂಗಳಿದ್ರೇನೆ ಹೆಚ್ಚು, 9 ತಿಂಗಳೇ ಜಾಸ್ತಿ ಅವ್ರಿಗೆ. ಅದೇ ಜ್ಯೋತಿಷಿ ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ. ತಿಂಗಳನೋ ವರ್ಷ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಅಷ್ಟು 9 ತಿಂಗಳು ಕಳೀಲಿ. ಸಿದ್ದರಾಮಯ್ಯನ ಕಾಡದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವ್ರು. ಆಮೇಲೆ ನೋಡೋಣ, 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನನ್ನ ಈಗಾಗಲೇ ಶುರು ಆಗಿದೆ. ನೆನ್ನೆನೆ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ, ಸಭೆ ಮಾಡಿ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು, ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್ಗೆ. ಅದರಿಂದ ಇವ್ರು ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಬಿಡಬಾರ್ದು ಅಂತ ನನ್ನ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಹೊಸದಾಗಿ ಏನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇರೋ ಹಳೆಯ ಗ್ಯಾರಂಟಿಗಳನ್ನೇ ಕೊಡೋಕ್ಕಾಗಿಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 2 ತಿಂಗಳು ಮೋಸ ಮಾಡಿದ್ದಾರೆ. 5,000 ಕೋಟಿ ಕೊಡಬೇಕು. ಅನ್ನಭಾಗ್ಯ ಹೆಸರಲ್ಲಿ 700 ಕೋಟಿ ಇನ್ನೂ ಪೆಂಡಿಂಗ್ ಇದೆ. ಮತ್ತೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಈ ಗ್ಯಾರಂಟಿಗೆ ನಾಮ ಹಾಕುವಂಥ ಸರ್ಕಾರ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ಸಹ ಸಾಲದ ಮೇಲೆ ನಡೀತಾ ಇದೆ. ಪ್ರತಿ ಸಂಬಳ ಕೊಡಬೇಕಾದ್ರೂ ಕೂಡ ಕರ್ನಾಟಕ ಸರ್ಕಾರ ಬ್ಯಾಂಕಲ್ಲಿ ಸಾಲ ತಗೊಂಡು ಸಂಬಳ ಕೊಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದರಿಂದ ಹೊಸದಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಇದು ಬೋಗಸ್ ಗ್ಯಾರಂಟಿ. ಇದರಿಂದ ರಾಜ್ಯದ ಜನತೆಗೆ ಏನು ಉಪಯೋಗ ಆಗಲ್ಲ ಅನಿಸುತ್ತೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾವತ್ತೂ ಒಂದಾಗದೇ ಇರೋವಂಥ ಜೋಡಿಗಳು. ಅಧಿಕಾರ ಇದ್ದಾಗ 3 ವರ್ಷ ದಿನ ಕಿತ್ತಾಟ ಇವರು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರದ್ದು. ಪ್ರತಿದಿನ ಮಾಧ್ಯಮದಲ್ಲಿ ಇವ್ರ ಕಿತ್ತಾಟನೇ ಬರ್ತಾ ಇತ್ತು. ಇದಾದ್ಮೇಲೆ ಒಂದು ಸಿದ್ದರಾಮಯ್ಯನ ಕಿತ್ತಾಟ ಶುರುವಾಗ್ತದೆ. ಇಷ್ಟು ದಿನ DK ಕಿತ್ತಾಟ ಇತ್ತು, ಇನ್ಮೇಲೆ ಸಿದ್ದರಾಮಯ್ಯನವರ ಕಿತ್ತಾಟ ಶುರುವಾಗ್ತದೆ. ಅಂದರೆ ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸ್ತಾ ಇದ್ದಾರೆ. ಮತ್ತು ಬೆಲೆ ಏರಿಕೆ ಅನ್ನೋದು ಇನ್ಮೇಲೆ ದಿನನಿತ್ಯದ ವಸ್ತುವಾಗುತ್ತೆ. ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆಯನ್ನು ಹಾಕುವಂಥದ್ದು ಹೊರಟಿದೆ. ಸುಮಾರು 10,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಬರ್ತೈತೆ? ಇವಾಗಿರೋದು ಬಡ್ಜೆಟಲ್ಲಿ ಸಾಲದಲ್ಲಿದ್ದೀರಿ. ಹೊಸ ಸಾಲ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮದು ಆರ್ಥಿಕ ಶಿಸ್ತೇನಿದೆ, ಅದನ್ನು ದಾಟಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಎಲ್ಲಿಂದ ತಗೊಂಬರ್ತೀರಾ? ಈ ಗ್ಯಾರಂಟಿ ಬೇರೆ, ಬಸ್ ಫ್ರೀ ಅಂತ ಹೇಳಿದ್ದೀರಾ, ಅದಕ್ಕೆ ದುಡ್ಡು ಎಲ್ಲಿಂದ ಉಳಿಸ್ತೀರಾ? ಇಲ್ಲ, ಹಣನೇ ಇಲ್ಲ ನಿಮ್ಮ ಹತ್ರ. ಈಗ ಇರೋ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹೊಸ ಗ್ಯಾರಂಟಿ ಹಣ ಹೇಳಿದ್ದೀರ, ಎಲ್ಲಿಂದ ಬರ್ತೀರಾ? ಈಗಾಗಲೇ ಬಡ್ಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರ ನಮ್ಮ ಆದಾಯ ಏನು, ವೆಚ್ಚ ಏನು ಅಂತ. ಇವಾಗ ಇಷ್ಟೊಂದು ಇನ್ನೂ ಒಂದು 23,000 ಕೋಟಿ ಬೇಕಲ್ಲ, ಎಲ್ಲಿಂದ ಬರ್ತದೆ ಆದಾಯ? ಯಾವ ಸೋರ್ಸ್ ಇದೆ? ಮತ್ತು ಜನಗಳ ಮೇಲೆ ಇನ್ನು ತೆರಿಗೆ ಹಾಕಿದ್ರೆ ಜನ ಕೈಗೆ ದೊಣ್ಣೆ ತಗೊಂಡು ಹೊಡೆಯೋ ಸ್ಟೇಜಿಗೆ ಬರ್ತಾರೆ. ಅದರಿಂದ ಈ ಘೋಷಣೆ ಏನು ಮಾಡಿದ್ದಾರೆ ಈಗ, ಇವೆಲ್ಲ ಬೋಗಸ್ ಅಂತ ನನಗೆ ಅನಿಸ್ತದೆ. ವಿಧಾನಸಭಾ ಚುನಾವಣೆಗೆ JDS BJP ಅಲಯನ್ಸ್ ಇರೋದಿಲ್ಲ. ಪಕ್ಕಾ ಅಲಯನ್ಸ್ ಇರ್ತದೆ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದ್ದೀರಿ, ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೀರಿ. ಮುಂದೇನು ವಿಧಾನಸಭೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅಲಯನ್ಸ್ ಇದೆ ಅಂತ ಹೇಳಿದ್ದಾರೆ. ಮುಂದೇನು ಕೂಡ ಕರ್ನಾಟಕದಲ್ಲಿ 170-180 ಸ್ಥಾನ, ಹೇಗೆ ಆಂಧ್ರದಲ್ಲಿ ಗೆದ್ದಿರಿ, ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರಿ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹೋಗೋ ದೃಷ್ಟಿಯಿಂದ
ಜನ ನಮ್ಮ ಹೋರಾಟಕ್ಕೆ ಈಗಾಗಲೇ ನಮ್ಮ ಹೋರಾಟದಿಂದ ನಾಗೇಂದ್ರ ಜೈಲ್ ಪಾಲಾದರು ಕಾಂಗ್ರೆಸ್ಸನ್ನು. ಮೂಡಾದ 14 ಸೈಟ್ಗಳು ವಾಪಸ್ ಬಂದು ನಮ್ಮ ಹೋರಾಟದಿಂದ. ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಮುಚ್ತಾ ಇದ್ರು, ನಮ್ಮ ಹೋರಾಟದಿಂದ ಸಿಲ್ಕ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಆಯಿತು. ಇದು ಹೋರಾಟ, BJP ಹೋರಾಟದಿಂದ ನಾವು ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಕೇವಲ ಪಾರ್ಲಿಮೆಂಟ್ಗೆ ಅಷ್ಟೇ, ಯಾವುದೇ ಬೇರೆ ಸ್ಥಳೀಯ ಚುನಾವಣೆಯಲ್ಲಿ BJP JDS ಒಂದಾಗಲ್ಲ ಅಂತೇಳಿ ಸ್ಥಳೀಯರ ಇಲ್ಲ ಅದನ್ನು ಹೇಳುವಂಥದ್ದು ಕುಮಾರಸ್ವಾಮಿ ಅವರು ಹೇಳಬೇಕು. ಅವರು ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ, ಅದನ್ನೇ ನಂಬ್ತೀರಷ್ಟೇ. ಸರ್, ಒಂದ್ ಕಡೆ ಯಲಹಂಕ ವಿಶ್ವನಾಥ್ ಅವರು